ಹೆಬ್ಬೆಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ತಿಳಿದು ಬದುಕು. ನಿನ್ನಲ್ಲಿ ಬರುವ ಪ್ರತಿ ಆಲೋಚನೆಯು ಒಬ್ಬರಿಗೆ ಬೆಳಕು ಕೊಡುವ ಶಕ್ತಿ ಇರಬೇಕೇ ಹೊರತು ಒಬ್ಬರನ್ನು ಕತ್ತಲು ಕೋಣೆಗೆ ತಳ್ಳುವ ಥರ ಇರಬಾರದು. ಏನೇ ನೀನು ಯೋಚನೆ ಮಾಡು, ಆದರೆ ಒಳ್ಳೆಯ ಥರ ಯೋಚನೆ ಮಾಡು, ಕೆಟ್ಟ ಥರ ಯೋಚನೆ ಮಾಡೋದು ಬೇಡ. ಇವತ್ತು ರುದ್ರಾಧ್ಯಾಯದ 3ನೇ ಅಧ್ಯಾಯದ ಅರ್ಥ ತಿಳ್ಕೊಳ್ಳೋಣ. ನಾವು ಶಿವನಿಗೆ ಯಾವಾಗಲೂ ಶಿವನಲ್ಲಿ ಏನೇ ಬೇಡ್ಕೊಂಡ್ರೂ ಒಂದು ಬಿಲ್ಪತ್ರೆ, ಒಂದು ವಿಭೂತಿ, ಒಂದು ಚಂಬು ನೀರು ಹಾಕಿದ್ರೆ ಸಾಕು, ಇನ್ನೇನು ಕೇಳಲ್ಲ ಶಿವ. ನಾವೇನು ಕೇಳಿದ್ರೂ ಅದನ್ನು ಕೊಡ್ತಾನೆ. ಅದರ ಅರ್ಥವನ್ನು ತಿಳ್ಕೊಳ್ಳೋಣ. ಆ ರುದ್ರಾಧ್ಯಾಯ ದಿನ ತಿಳ್ಕೊಂಡು ನೀವು ಕಿವಿನಲ್ಲಿ ಕೇಳಿಸ್ಕೊಂಡ್ರೆ ಸಾಕು, ಒಳ್ಳೆಯದಾಗತ್ತೆ. ನೀವು ಕೇಳಿದ್ದನ್ನು ಶಿವ ಕೊಡ್ತಾನೆ. ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಸ್ಸೀದಸಾದನಂ. ನಮಃ ಸಹಮಾನಾಯ ನಿವ್ಯಾಧಿನಿ ಅವ್ಯಾಧಿನೀನಾಂ ಪತಯೇ ನಮೋ ನಮಃ ಕಕುಪಾಯ ನಿಷಂಗಿಣೇ ಸ್ಥೇನಾನಾಂ ಪತಯೇ ನಮೋ ನಮೋ ನಿಷಂಗಿಣ ಇಷುತಿಮತೆ ತಸ್ಕರಾಣಾಂ ಪತಯೇ ನಮೋ ನಮೋ ವಂಚತೆ ಪರಿವಂಚತೆ ಸ್ಥಾಯೂನಾಂ ಪತಯೇ ನಮೋ ನಮೋ ನಿಚ್ಚೇರವೇ ಪರಿಚರಾರಣ್ಯಾನಾಂ ಪತಯೇ ನಮೋ ನಮೋ ಸುಖಾವಿಭ್ಯೋ ಜಿಗಾಗುಂ ಸದ್ಯೋ ಮುಷ್ಣತಾಂ ಪತಯೇ ನಮೋ ನಮೋಸಿ ಮಧ್ಯ ನಕ್ತಂಚರಭ್ಯ ಪ್ರಕುಂತಾನಾಂ ಪತಯೇ ನಮೋ ನಮ ಉಷ್ಣೀಷಿಣೇ ಗಿರಿಚರಾಯ ಕುಲುಂಚಾನಾಂ ಪತಯೇ ನಮೋ ನಮೋ ಇಷುಮಧ್ಯ ತನ್ವಾವಿಭ್ಯಶ್ಚ ವೋ ನಮೋ ನಮ ಆತನ್ವಾನೇಭ್ಯ ಪ್ರತಿತದಾನೇಭ್ಯಶ್ಚ ವೋ ನಮೋ ನಮ ಆಯಿಚ್ಛದ್ಯೋ ವಿಸೃತದ್ಭ್ಯಶ್ಚ ವೋ ನಮೋ ನಮೋ ಸದ್ಯೋ ವಿದ್ಯುದ್ಭ್ಯಶ್ಚ ವೋ ನಮೋ ನಮ ಆಸೀನೇಭ್ಯಶ್ಚಯಾನೇಭ್ಯಶ್ಚ ವೋ ನಮೋ ನಮೋ ನಮ ಸ್ವಬದ್ಧೋ ಜಗೃದ್ಭ್ಯಶ್ಚ ವೋ ನಮೋ ನಮೋ ಸಿಷ್ಠಭ್ಯೋ ದಾವದ್ಭ್ಯಶ್ಚ ವೋ ನಮೋ ನಮ ಸಭಾಭ್ಯ ಸಭಾಪತಿಭ್ಯಶ್ಚ ವೋ ನಮೋ ನಮೋ ಅಶ್ವೇಭ್ಯೋ ಅಶ್ವತಿಭ್ಯಶ್ಚ ವೋ ನಮಃ. ಈಗ ಇದರ ಅರ್ಥನ ನಾವು ಮೂರನೇ ಅಧ್ಯಾಯದ ಅರ್ಥವನ್ನು ತಿಳ್ಕೊಳ್ಳೋಣ. ಶೂರ, ವೀರ, ಧೀರ, ಸೇನಾಧಿಪತಿಯು ವೈರಿಗಳ ಮೇಲೆ ಕ್ರಮ ಜರುಗಿಸುವವನು ಆದರೆ ಭಕ್ತರನ್ನು ಸಹಿಸುವವನೂ ಆದವನಿಗೆ ನನ್ನ ನಮನಗಳು. ಹೃದಯ, ಚೋರರ ಅಧಿಪತಿಯು ಖಡ್ಗ ಹಿಡಿದು ವೃಷಭದ ಡುಬ್ಬದ ಮೇಲೆ ಆಸೀನರಾದವನಿಗೆ ನನ್ನ ನಮನಗಳು. ದರೋಡೆಕೋರರ ದಳಾಧಿಪತಿಯಾಗಿ ಬಾಣ ಬತ್ತಳಿಕೆಯೊಂದಿರುವವನಿಗೆ ನನ್ನ ನಮನಗಳು. ಮೋಸ ಮಾಡುವ, ಜಾರಿಕೊಳ್ಳುವ, ಲೂಟಿ ಮಾಡುವವರ ಒಡೆಯನಿಗೆ ನನ್ನ ನಮನೆಗಳು. ಅಲೆಮಾರಿಗಳ ಎಂದಿಗೂ ಸಿಕ್ಕದೆ ತಪ್ಪಿಸಿಕೊಳ್ಳುವ ಕಾಡುಗಳ್ಳರ ಒಡೆಯನಿಗೆ ನನ್ನ ನಮನಗಳು. ಚೋರರೊಡನೆಯಾಗಿ ತುಂಡರಿಸಲು ಕಾತುರನಾಗಿ ಸದಾ ಜಾಗೃತನಾಗಿರುವವನಿಗೆ ನನ್ನ ನಮನಗಳು. ಖಡ್ಗಧಾರಿಗಳಾಗಿ ರಾತ್ರಿ ಸಂಚಾರಿ ದರೋಡೆಕೋರರ ಒಡೆಯನಾಗಿ ನಮನಗಳು. ಪರ್ವತ ಶಿಖರ ಪ್ರಾಯನು ನಮಗೆ ಸೇರಿದನ್ನೆಲ್ಲ ಕೊದ್ದೊಯ್ಯುವವನು ಆದವನಿಗೆ ನನ್ನ ನಮನಗಳು. ಬಿಲ್ಲು ಬಾಣಗಳನ್ನು ಧರಿಸಿದವನಿಗೆ ನನ್ನ ನಮನಗಳು. ಎದೆ ಏರಿಸಿ ಬಾಣ ಬಿಡುವವನಿಗೂ ನನ್ನ ನಮನಗಳು. ಪುನಃ ಬಿಲ್ಲನ್ನು ಎಳೆದು ಬಾಣ ಬಿಡುವವನಿಗೂ ನನ್ನ ನಮನಗಳು. ಬಾಣದ ಗುರಿ ಮುಟ್ಟಿಸುವವನಿಗೆ ನನ್ನ ನಮನಗಳು. ಆಸೀನನಾಗಿರುವವನಿಗೆ, ಆರಾಮವಾಗಿ ಹೊರಗಿರುವವನಿಗೆ ನನ್ನ ನಮನಗಳು. ಮಲಗಿರುವವನಿಗೆ, ಜಾಗೃತನಾಗಿರುವವನಿಗೆ ನನ್ನ ನಮನಗಳು. ಚರಸ್ಥಿರಗಳಲ್ಲಿ ಇರುವವನಿಗೆ ನನ್ನ ನಮನಗಳು. ಸಭೆಗಳಲ್ಲಿರುವವನಿಗೆ, ಸಭಾಪತಿಗಳಲ್ಲಿರುವವನಿಗೆ ನನ್ನ ನಮನಗಳು. ಕುದುರೆಗಳಲ್ಲಿ ಇರುವವನಿಗೆ, ಕುದುರೆ ಸವಾರುಗಳಲ್ಲಿ ಇರುವವನಿಗೆ ನನ್ನ ನಮನಗಳು. ನಾವು ಇಲ್ಲಿಗೆ 3ನೇ ಅಧ್ಯಾಯದ ಅರ್ಥ ತಿಳ್ಕೊಂಡ್ವು. ಇವತ್ತು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 2/1/2025 ಗುರುವಾರ. ಶ್ರೀ ಕ್ರೋಧಿ ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲಪಕ್ಷ, ತಿಥಿ ತದಿಗೆ, ರಾತ್ರಿ 2 ಗಂಟೆ 5 ನಿಮಿಷ. ನಕ್ಷತ್ರ ಶ್ರವಣ, ರಾತ್ರಿ 12 ಗಂಟೆ 32 ನಿಮಿಷ. ಮಳೆ ಪೂರ್ವಾಷಾಢ 2ನೇ ಪಾದ.
ರಾಹುಕಾಲ 1:52ರಿಂದ 3:18 ತನಕ ಇದೆ. ಗುಳಿಕ ಕಾಲ 9:35ರಿಂದ 11:01 ತನಕ ಇದೆ. ಯಮಗಂಡ ಕಾಲ 6:44ರಿಂದ 8:09 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿಕ್ಕೆ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ಯಾರು ರುದ್ರಾಧ್ಯಾಯ ಕೇಳ್ತಿರೋ ಅವರಿಗೆಲ್ಲನೂ ದೇವರು ಒಳ್ಳೇದು ಮಾಡ್ತಾನೆ. ಕೇಳಿ, ರುದ್ರ ಏನು ನಮ್ಮ ಶಿವ ಏನು ಕೇಳಿದ್ರೂ ಕೊಡ್ತಾನೆ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.